ಹೇಳ್ತಾರೆ. ಹೆಚ್ಚು ಕಮ್ಮಿ 40,000 ಓಟ್ಗಳನ್ನ ನಾವು ತೆಗೆಯಬೇಕಾಗುತ್ತೆ. ಅದರಿಂದ ಪಕ್ಷವನ್ನು ಸಂಘಟನೆ ಮಾಡಬೇಕಾದ್ರೆ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ನಾವು ಎಲ್ಲಾ ಮನೆಗೂ ಹೋಗಬೇಕಾಗುತ್ತೆ. ಕಡೆ ಮನೆಗಿನ ಹುಡುಗಿ ನಾನು ಹೋಗ್ಬೇಕಾಗುತ್ತೆ. ನಾನು ಅವರು ಕಾಂಗ್ರೆಸ್ ಪಕ್ಷದವರು, ಅವರು ಜೆಡಿಎಸ್ ಪಕ್ಷದವರು, ಅವರು ಇಂಡಿಪೆಂಡೆಂಟ್ ಅವರು ಅಂತ ನಾನು ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಅನುಕೂಲ ಮಾಡುತ್ತಾರೆ, ನಾನು ಬೆಳಗ್ಗೆ ನನ್ನನ್ನು ಕೆಲಸಕ್ಕೆ ಯಾರು ಅನುಕೂಲ ಮಾಡಿಕೊಡ್ತಾರೆ ಅವರ ಪ್ರತಿ ಮನೆ ಹೋಗಬೇಕು. ನಾನು ಬೆಳಗ್ಗೆ ರೆಡಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಎಲ್ಲಾ ಪಕ್ಷದ ಮುಖಂಡರಲ್ಲಿ ನಾನು ಬೇಡ್ಕೊಂತ ಇದ್ದೀನಿ. ಇದೇ ತರ ನಾನು ಈಗ ನನ್ನ ಶಾಸಕರಾಗಬೇಕಾದ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಗ್ರಾಮ ಪಂಚಾಯತಿಗಳಲ್ಲಿ ಮೆಂಬರ್ಗಳಾಗಬೇಕು, ಟಿಪಿಎಸ್ ಮೆಂಬರ್ ಆಗಬೇಕು, ನಗರಸಭೆಯಲ್ಲಿ ಎಲ್ಲ ಮೆಂಬರ್ಗಳಾಗಬೇಕು. ಇದೆಲ್ಲ ಮೆಂಬರ್ಗಳಾಗಬೇಕಾದ್ರೆ ಪಕ್ಷ ಸಂಘಟನೆ ಕೂಡ ತುಂಬಾ ಮುಖ್ಯ. ಇದೇ ರೀತಿ ನಾವು ನಗರಸಭೆಯಿಂದ ಒಂದು ಮೀಟಿಂಗ್ ಅನ್ನು ಪ್ರತ್ಯೇಕವಾಗಿ ನಗರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದ ಒಂದು ಮೀಟಿಂಗ್ ಕರೀತೀನಿ. ಎರಡನೇದು ಮಹಿಳಾ ಶಕ್ತಿಗಳಿಗೆ ಅವರಿಗೆ ಉತ್ತೇಜನ ಮಾಡಕ್ಕೆ ಮಹಿಳೆಯರು ಕೂಡ ಒಂದು ಮೀಟಿಂಗ್ ಕರೀಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ನಾವು ದೀರ್ಘ ಸಮನ್ವಯ ಕಾರ್ಯಕ್ರಮ ಪಂಚಾಯತ್ ಮಟ್ಟದಲ್ಲಿ ನಾವು ಮಾಡ್ಕೊಂಡು ಹೋಗ್ತಿದ್ವು. ಆದ್ರೆ ನಮ್ಮ ಇಲ್ಲಿ ಹಿರಿಯರಿದ್ದಾರೆ, ಇವತ್ತು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾವು ಪಂಚಾಯತಿ ಮಟ್ಟದಲ್ಲಿ ಹೋದಾಗ ನಮಗೆ ಅಲ್ಲಿ 50% ಜನ ಮಾತ್ರ ನಮಗೆ ಕಾರ್ಯಕ್ರಮಕ್ಕೆ ಬರ್ತಿದ್ರು, ಇನ್ನು 50% ಜನ ಕಾರ್ಯಕ್ರಮಕ್ಕೆ ಬರೀತಿರಲಿಲ್ಲ. ಅದರಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ಮನೆಗೆ, ಪ್ರತಿ ಬಾಗಿಲಿಗೆ ಈ ದೀರ್ಘ ಸಮನ್ವಯ ಕಾರ್ಯಕ್ರಮವನ್ನು ತಗೊಂಡು ಹೋಗ್ಬೇಕಂತ ನನಗೆ ಸಲಹೆ ಕೊಟ್ಟಿದ್ದಾರೆ. ಆದ್ದರಿಂದ ಇದೇ ಶ್ರಾವಣ ಮಾಸ ಬಂದ ತಕ್ಷಣ, ಇನ್ನು ಒಂದು ತಿಂಗಳಿಗೆ ಶ್ರಾವಣ ಮಾಸ ಬಂದ ತಕ್ಷಣ ನಮ್ಮ ಹೆಣ್ಣು ಮಕ್ಕಳನ್ನು ಮುಂದೆ ಇಟ್ಟುಕೊಂಡು ಪ್ರತಿ ಮನೆ ಬಾಗಿಲಿಗೂ ಈ ದೀರ್ಘ ಸಮನ್ವಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ಮನೆ ಬಾಗಿಲಿಗೆ ಅರಿಶಿನ ಕುಂಕುಮ ಹಾಕೋಕೆ ನಮ್ಮ ಮುಖಂಡರ ಸಹಕಾರದೊಂದಿಗೆ ಬರ್ತೀನಿ ಅಂತ ಈ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಒಂದು ಪಂಚಾಯಿತಿ ಒಂದು ಕಡೆ ಸ್ಟಾರ್ಟ್ ಮಾಡಿದರೆ ಅದೇ ಪ್ಯಾರಲ್ ಆಗಿ ನಗರಸಭೆ ಸದಸ್ಯರು ಇಲ್ಲಿರ್ಬೋದು, ನೀವು ಎಲ್ಲ ಗಮನಿಸಬೇಕು. ಒಂದು ಪಂಚಾಯಿತಿ ಈ ಕಡೆ ಮಾಡಿದ್ರೆ ಒಂದು ನಗರ, ಒಂದು ವಾರ್ಡು ನಾನು ಮುಗಿಸ್ತೀನಿ, ಒಂದು ವಾರ್ಡ್ ಮುಗಿಸ್ತೀನಿ. ಒಂದು ಪಂಚಾಯಿತಿ 30 ಪಂಚಾಯಿತಿ ಇದೆ, 31 ವಾರ್ಡ್ ಇದೆ. ಅದರಿಂದ ಒಂದು ಪಂಚಾಯಿತಿ ಒಂದು ವಾರ್ಡ್. ಈಗ ಪ್ಯಾರಲ್ ಆಗಿ ಪಂಚಾಯಿತಿನೂ ಮುಗಿಸ್ತೀನಿ ಮತ್ತು ವಾರ್ಡ್ ನಾನು ಮನೆಗೂ ನೆಕ್ಸ್ಟ್ ಮಂತಿಂದ ಮನೆಗೂ ದೀರ್ಘ ಸಮನ್ವಯ ಕಾರ್ಯಕ್ರಮವನ್ನು ಮಾಡಕ್ಕೆ ಪ್ರತಿ ಮನೆಗೂ ನಗರಗಳು ಕೂಡ ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ. ಅದರಿಂದ ಹತ್ತಿರದಲ್ಲೇ ನಿಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತವೆ, ನಿಮ್ಮ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತವೆ, ನಗರಸಭೆ ಎಲೆಕ್ಷನ್ ಬರ್ತವೆ. ಅದರಿಂದ ದಯವಿಟ್ಟು ನೀವು ಅವರ ಮನೆಗೆ ಹೋಗಬೇಡಿ, ಇವರ ಮನೆಗೆ ಹೋಗಬೇಡಿ, ಅವರ ಹತ್ರ ಹೋಗಬೇಡಿ, ಇವರ ಹತ್ರ ಹೋಗಬೇಡಿ ಅಂತ ದಯವಿಟ್ಟು ಸಲಹೆಗಳನ್ನು ಕೊಡ್ತೀರಾ. ನನಗೆ ಹೆಜ್ಜೆ ಹಾಕಿ ಕೈ ತೋರಿಸಿ ಪ್ರತಿ ಮನೆಗೂ ಬರಕ್ಕೆ ನೀವು ಸಹಕಾರ ಕೊಡಬೇಕು. ನೀವೆಲ್ಲ ಬಂದು ನನಗೆ ಕೈ ತೋರಿಸಬೇಕಂತ ಈ ಸಂದರ್ಭದಲ್ಲಿ ನಿಮಗೆ ಎರಡು ಕೈಯಲ್ಲಿ ನಮಸ್ಕಾರ ಮಾಡುತ್ತಾ ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.